ಉದೀರ್ಲ ಮಾಡಿ ಸರ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕರು ಮತ್ತು ಬೋಧಕರು. ಓಕೆ ಪ್ರಿಯ ಸ್ನೇಹಿತರೆ, ನಾನು ಇವತ್ತಿನ ಪ್ರಮುಖವಾದಂತಹ ಮತ್ತೆ ಒಂದು ವಿಷಯ ಹೊಸ ತರಗತಿ ಒಂದಿಗೆ ಅಂತ ಬಂದಿದ್ದೇನೆ. ಯಾವುದಪ್ಪ ಅನ್ನೋದಾಗ ಸಂಘಟನೆಗಳು ಅಂತಂತೇಳಿ. ಹೌದಲ್ರಿ? ಯಾವ್ದ್ರಿ? ಹಿಂದೆಲ್ಲ ನಾನು ಸರಿಸುಮಾರು 4 ಸಂಘಟನೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೇನೆ. ಪ್ರಚಲಿತವಾಗಿರಬಹುದು, ಸಂಘಟನೆಗಳಾಗಿರ್ಬೋದು, ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದೆ ಅಂತ ಗೊತ್ತಿರಬೇಕಾಗತ್ತೆ. ಪ್ರಿಯ ಸ್ನೇಹಿತರೆ, ಈ ಸಂಘಟನೆಗಳ ಮೇಲೆ ಅಂತಲ್ಲ 1 ಅಥವಾ 2 ಏನಪ್ಪಾ ಅಂತಲ್ರಿ ಮಾರ್ಕ್ ಅಂತಲ್ಲ ಪಕ್ಕ ಇರ್ತದೆ ಅಂತ ಗೊತ್ತಿರಬೇಕಾಗತ್ತೆ. ನಾವು ಹಿಂದೇನಪ್ಪ ಅಂತಲ್ಲ ಸಾರ್ಕ್ ಸಂಘಟನೆ ಮಾಡಿದೆ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪ ಅಂತಲ್ರಿ ನಾವು ಅಂತಲ್ರಿ ಪ್ರಮುಖವಾಗಿರಪ್ಪ ಅಂತಲ್ಲ G20 ರಾಷ್ಟ್ರಗಳ ಬಗ್ಗೆ ಮಾಡಿದೆ ಅಂತ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಅಂತಲ್ಲ ಬ್ರಿಕ್ಸ್ ರಾಷ್ಟ್ರಗಳ ಬಗ್ಗೆ ಅಂತಪ್ಪ ಮಾಡಿದೆ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತಲ್ಲ ಪ್ರಮುಖವಾಗಿರಪ್ಪ ಅಂತಲ್ರಿ ನಾವೇನಪ್ಪ ಅಂತಲ್ರಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಆಸಿಯಾನ್ ರಾಷ್ಟ್ರಗಳು ಕೂಡ ಮುಗಿಸಿದ್ದೇವೆ. ಓಕೆ, ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಬಿಮ್ಸ್ಟೆಕ್ ರಾಷ್ಟ್ರಗಳು ಅಂತೇಳಿ. ಓಕೆ ರೀ, ಯಾವ್ದಿದ್ರಿ ಬಿಮ್ಸ್ಟೆಕ್ ರಾಷ್ಟ್ರಗಳು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಈ ಬಿಮ್ಸ್ಟೆಕ್ ರಾಷ್ಟ್ರಗಳಪ್ಪ ಅಂತಲ್ರಿ ಇದು ಒಂದು ಸಂಘಟನೆ ಅಂತ ಗೊತ್ತಿರಬೇಕಾಗತ್ತೆ. ಈ ಸಂಘಟನೆ ಏನಪ್ಪಾ ಅಂತಂದ್ರೆ ನಮಗೆ ಅಂತಲ್ಲ ಭಾರತದಲ್ಲಿ ಅಂತಲ್ಲ ಭಾರತದ ಸುತ್ತಮುತ್ತಲಿರುವಂತಹ ರಾಷ್ಟ್ರಗಳ ಒಂದು ಸಂಘಟನೆ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಭಾರತದ ಸುತ್ತಮುತ್ತಲಿರುವಂತಹ ರಾಷ್ಟ್ರಗಳ ಒಂದು ಸಂಘಟನೆ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಯಾರಪ್ಪ ಅಂತಂದ್ರೆ ಈ ಸಂಘಟನೆ ಮೇಲೆ ಏನಪ್ಪಾ ನಿಮ್ಗೆ ಏನ್ ಕೇಳ್ತಾನಪ್ಪ ಅಂತ ಕೇಳಿದಾಗ ಅಂತಲ್ರಿ ಬಿಮ್ಸ್ಟೆಕ್ ಏನಪ್ಪಾ ಅಂತಲ್ರಿ ವಿಸ್ತೃತ ರೂಪ ಕೇಳಬಹುದು. ಈ ಬಿಮ್ಸ್ಟೆಕ್ ಯಾವಾಗ ಸ್ಥಾಪನೆ ಆಗಿದೆ ಅಂತ ಕೇಳಬಹುದು, ಇದರ ಕೇಂದ್ರ ಕಚೇರಿ ಕೇಳಬಹುದು, ಇದರಲ್ಲಿ ಸ್ಥಾಪಕ ರಾಷ್ಟ್ರಗಳ ಕೇಳಬಹುದು, ಒಟ್ಟು ಪ್ರಸ್ತುತ ರಾಷ್ಟ್ರಗಳ ಕೇಳಬಹುದು, ಮತ್ತೇನಪ್ಪ ಅಂತಂದ್ರೆ ಇದರಲ್ಲಿ ಪ್ರಮುಖವಾಗಿರಪ್ಪ ಅಂದ್ರೆ ಶೃಂಗಸಭೆಗಳ ಬಗ್ಗೆ ಅಂತ ಕೇಳ್ತಾ ಹೋಗ್ತಂತ ಗೊತ್ತಿರಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತಂದ್ರೆ ಪ್ರಮುಖವಾಗಿರಪ್ಪ ಅಂತಂದ್ರೆ ನಮಗೇನಪ್ಪ ಅಂತಂದ್ರೆ ಇದು ಗೊತ್ತಾಗಬೇಕಾಗತ್ತ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಈ ಬಿಮ್ಸ್ಟೆಕ್ ರಾಷ್ಟ್ರ ಅಂತಂದ್ರಪ್ಪ ಅಂತಂದ್ರೆ ಇದರ ವಿಸ್ತೃತ ರೂಪ ಏನಪ್ಪ ಅಂತ ಕೇಳಿದಾಗ ಬೇ ಆಫ್ ಬೆಂಗಾಲ್ ಅಂತೇಳಿ. ಅದ್ರಿ ಬೇ ಆಫ್ ಬೆಂಗಾಲ್ ಅಂತಂದ್ರೆ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಅಂದ್ರೆ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತೇಳಿ. ಅದ್ರಿ ಬಿಮ್ಸ್ಟೆಕ್ ವಿಸ್ತೃತ ರೂಪ ಅಂತ ಗೊತ್ತಿರಬೇಕಾಗುತ್ತೆ. ಎಸ್ ಬೇಸ್ರಿ ಅಂತಾರೆ. ಹಾಗಂತಂದ್ರೆ ಇಲ್ಲಿ ಪ್ರಮುಖವಾಗಿರ್ತಂದ್ರೆ ಈ ಬಿಮ್ಸ್ಟೆಕ್ ರಾಷ್ಟ್ರ ಅಂತಂದ್ರೆ ಇದು ಸ್ಥಾಪನೆಯಾಗಿದ್ದ ವರ್ಷ. ಓಕೆ, ಸ್ಥಾಪನೆ ಅಂತ ಗೊತ್ತಿರಬೇಕಾಗುತ್ತೆ. ಯಾವ್ದ್ರಿ ಸ್ಥಾಪನೆ ಅಂತ ಗೊತ್ತಿರಬೇಕಾಗುತ್ತೆ. ಯಾವ್ದ್ರಿ ಸ್ಥಾಪನೆ ಅಂತ ಹೇಳಿದ್ರು. ಎಸ್ ಸ್ಪೇಸ್ ಅಂತಾರೆ. ಹಾಗಪ್ಪ ಅಂತಂದ್ರೆ ಇದು 1997 ಜೂನ್ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿರಪ್ಪ ಅಂತಂದ್ರೆ ಜೂನ್ 6ನೇ ತಾರೀಕಿಗೆ ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಪಿ ಎಸ್ ಅಂತಾರೆ. ಹಾಗೆ ಸ್ಥಾಪನೆ ಯಾವಪ್ಪ ಅಂತ ಕೇಳಿದಾಗ 1997 ಜೂನ್ 6ರಂದು ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗುತ್ತೆ. ಎಸ್ ಹಾಗಪ್ಪ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿರಪ್ಪ ಅಂದ್ರೆ ಕೇಂದ್ರ ಕಚೇರಿ ಇಲ್ಲಿದೆ ಅಂತ ಕೇಳ್ತಾನ್ರಿ. ಯಾವ್ದ್ರಿ ಬಿಮ್ಸ್ಟೆಕ್ ರಾಷ್ಟ್ರಗಳೇನಪ್ಪ ಅಂದ್ರೆ ಕೇಂದ್ರ ಕಚೇರಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಕೇಂದ್ರ ಕಚೇರಿ ಅಂತೇಳಿ. ಓಕೆ ರೀ, ಕೇಂದ್ರ ಕಚೇರಿ ಅಂತೇಳಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಕೇಂದ್ರ ಕಚೇರಿ ಏನಪ್ಪ ಅಂತ ಕೇಳಿದಾಗ ಬಾಂಗ್ಲಾದೇಶದ ಢಾಕಾ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದು ಬಾಂಗ್ಲಾದೇಶದ ಢಾಕಾ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ರಿ ಢಾಕಾ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಯಾವೇನಪ್ಪ ಅಂತಂದ್ರೆ ಇದು ಘೋಷಣೆ ಮೂಲಕ ಸ್ಥಾಪನೆ ಆಗಿದೆಪ್ಪ ಅಂತ ಕೇಳಿದಾಗ ಅಂತಂದ್ರೆ ಬ್ಯಾಂಕಾಕ್ ಘೋಷಣೆ ಮೂಲಕ ಅಂತ ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಏನಿದ್ರೆ ಬಿಮ್ಸ್ಟೆಕ್ ಏನಪ್ಪ ಅಂದ್ರೆ ಅಂತಲ್ಲ ರಾಷ್ಟ್ರಗಳ ಒಂದು ಸಂಘಟನೆ ಏನಪ್ಪ ಅಂತಂದ್ರೆ ಯಾವ ಘೋಷಣೆ ಮೂಲಕ ಅಂತ ಸ್ಥಾಪನೆ ಆಗಿದೆ ಅಂತ ಕೇಳಿದಾಗ ಅಂತಂದ್ರೆ ಬ್ಯಾಂಕಾಕ್ ಘೋಷಣೆ ಮೂಲಕ ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಪಿ ಎಸ್ ಎಂದರೆ ಆಗ ಬಂದ್ರೆ ಪ್ರಮುಖವಾಗಿರಪ್ಪ ಅಂತಂದ್ರೆ ಇದರಲ್ಲಿ ಸ್ಥಾಪಕ ರಾಷ್ಟ್ರಗಳು ಎಷ್ಟಿದಾವ ಅಂತ ಕೇಳಬಹುದು ನಿಮಗೆ. ಓಕೆ, ಸ್ಥಾಪಕ ರಾಷ್ಟ್ರ ಏನಪ್ಪ ಅಂತಂದ್ರೆ 4 ಅಂತ ಗೊತ್ತಿರಬೇಕಾಗುತ್ತೆ. ಯಾವ್ದ್ರಿ ಸ್ಥಾಪಕ ರಾಷ್ಟ್ರಗಳು ಅಂತೇಳಿ ಗೊತ್ತಿರಬೇಕಾಗತ್ತೆ. ಸ್ಥಾಪಕ ರಾಷ್ಟ್ರಗಳು ಅಂತ ಗೊತ್ತಿರಬೇಕಾಗತ್ತೆ. ಹಾಗಂದ್ರೆ ಸ್ಥಾಪಕ ರಾಷ್ಟ್ರಗಳು ಎಷ್ಟಿದಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ 4 ರಾಷ್ಟ್ರಗಳು ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ 4 ರಾಷ್ಟ್ರಗಳು ಅಂತೇಳಿ. ಹಾಗಪ್ಪ ಅಂತಂದ್ರೆ ಈ 4 ರಾಷ್ಟ್ರಗಳು ಯಾವಪ್ಪ ಅಂತ ಕೇಳಿದಾಗ ನಿಮ್ಗೆ ಅಂತಲ್ರಿ ಅಲ್ಲಿ ಕಠಿಣವಾಗಿ ಬಿಡ್ತದೆ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ 1ನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮ್ಗೆ ಅಂತಲ್ರಿ ಗೊತ್ತಿರಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ ಭಾರತ ಅಂತೇಳಿ. ಯಾವ್ದ್ರಿ ಭಾರತ ಅಂತ ಗೊತ್ತಿರಬೇಕಾಗತ್ತೆ. ನಂತರ 2ನೇ ದೇಶ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಬಾಂಗ್ಲಾದೇಶ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಬಾಂಗ್ಲಾ ಅಂತೇಳಿ ಬಾಂಗ್ಲಾದೇಶ. ಓಕೆ, ಯಾವ್ದ್ರಿ ಬಾಂಗ್ಲಾದೇಶ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ 3ನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮಗೆ ಗೊತ್ತಿರಬೇಕಾಗತ್ತೆ ಶ್ರೀಲಂಕಾ ಅಂತೇಳಿ. ಯಾವ್ದ್ರಿ ಶ್ರೀಲಂಕಾ ರಾಷ್ಟ್ರ ಅಂತ ಗೊತ್ತಿರಬೇಕಾಗತ್ತೆ. ಭಾರತದ ಏನಪ್ಪಾ ಅಂತಂದ್ರೆ ಆಗ್ನೇಯ ಭಾಗದಲ್ಲಿ ಕಂಡು ಬರುವಂತಹ ಒಂದು ರಾಷ್ಟ್ರ ಅಂತ ಗೊತ್ತಿರಬೇಕಾಗತ್ತೆ.
ನಂತರ ಏನಪ್ಪಾ ಅಂತಂದ್ರೆ ನಮಗೆ 4ನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ಥೈಲ್ಯಾಂಡ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಥೈಲ್ಯಾಂಡ್ ಅಂತ ಹೇಳಿ. ಓಕೆ, ಎಸ್ ಸ್ನೇಹಿತರೆ, ಯಾವ್ದ್ರಿ? ಥೈಲ್ಯಾಂಡ್ ಅಂತ ಹೇಳಿ ಥೈಲ್ಯಾಂಡ್ ರಾಷ್ಟ್ರ ಅಂತ ಗೊತ್ತಿರಬೇಕಾಗತ್ತೆ. ಇವೇನಪ್ಪಾ ಅಂತ ಕೇಳಿದಾಗ ಸ್ಥಾಪಕ ರಾಷ್ಟ್ರಗಳು ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿರಪ್ಪ ಅಂತಂದ್ರೆ ಇಲ್ಲಿ 1997 ಅಂತಂದ್ರೆ ಒಂದು ರಾಷ್ಟ್ರ ಸೇರ್ಪಡೆ ಆಗುತ್ತೆ. 5ನೇ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಮೈನ್ಮಾರ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? 1997 ಅಂತಂದ್ರೆ ಒಂದು ರಾಷ್ಟ್ರ ಸೇರ್ಪಡೆ ಆಗುತ್ತೆ. ಯಾವ್ದ್ರಿ? ಮೈನ್ಮಾರ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಮೈನ್ಮಾರ್ ಅಂತ ಗೊತ್ತಿರಬೇಕಾಗತ್ತೆ. ಮೈನ್ಮಾರ್ ಅಂತ ಏನಪ್ಪಾ ಅಂತಂದ್ರೆ ರಾಷ್ಟ್ರ ಏನಪ್ಪಾ ಅಂತಂದ್ರೆ ಈ ಮೈನ್ಮಾರ್ ರಾಷ್ಟ್ರ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿರಪ್ಪ ಅಂದ್ರೆ 1997 ಏನಪ್ಪಾ ಅಂದ್ರೆ ಸೇರ್ಪಡೆ ಆಗುತ್ತೆ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಮತ್ತೇನಪ್ಪ ಅಂದ್ರೆ 2004 ಏನಪ್ಪಾ ಅಂತಂದ್ರೆ 2 ರಾಷ್ಟ್ರಗಳಿಂದ ಸೇರ್ಪಡೆ ಆಗ್ತಾವೆ. ಓಕೆ ರೀ, 2004 ಏನಪ್ಪಾ ಅಂತಂದ್ರೆ 2 ರಾಷ್ಟ್ರಗಳ ಸೇರ್ಪಡೆ ಆಗ್ತಾವ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ 6ನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ಯಾವ್ದು 2004 ಓಕೆ ರೀ, 2004 2 ರಾಷ್ಟ್ರಗಳು ಸೇರ್ಪಡೆ ಆಗ್ತಾವ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ 1ನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ನೇಪಾಳ ಅಂತಂದೇಳಿ. ಯಾವ್ದ್ರಿ? 6ನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ನೇಪಾಳ ಅಂತ ಗೊತ್ತಿರಬೇಕಾಗತ್ತೆ. ನಂತರ 7ನೇ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮಗೆ ಗೊತ್ತಿರಬೇಕಾಗತ್ತೆ. 7ನೇ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಭೂತಾನ್ ಅನ್ನುವಂತ ರಾಷ್ಟ್ರ ಸೇರ್ಪಡೆ ಆಗುತ್ತೆ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದು? ಭೂತಾನ್ ಅನ್ನುವಂತ ರಾಷ್ಟ್ರ. ಭೂತಾನ್ ಅನ್ನುವಂತ ರಾಷ್ಟ್ರ ಏನಪ್ಪಾ ಅಂದ್ರೆ ಸೇರ್ಪಡೆ ಆಗುತ್ತೆ. ಈ ಭೂತಾನ್ ರಾಷ್ಟ್ರ ಏನಪ್ಪಾ ಅಂದ್ರೆ ಸೇರ್ಪಡೆ ಆದ್ಮೇಲೆಪ್ಪ ಅಂತಂದ್ರೆ ಈ ಸಂಘಟನೆ ಹೆಸರು ಏನಪ್ಪಾ ಅಂತ ಈ ಸಂಘಟನೆ ಅಂತ ಹೆಸರು ಏನಾಗಿತ್ತಪ್ಪ ಅಂತ ಕೇಳಿದಾಗ ಅಂತಂದ್ರೆ ಬಿಮ್ಸ್ಟೆಕ್ ಅನ್ನುವಂತ ಅಂದ್ರೆ ಹೆಸರು ಬರ್ತದಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ನೋಡ್ರಿ ಸ್ಥಾಪಕ ರಾಷ್ಟ್ರಗಳಿಗೆ ಏನಪ್ಪಾ ಅಂದ್ರೆ 4 ರಾಷ್ಟ್ರಗಳು ಗೊತ್ತಿರಬೇಕಾಗತ್ತೆ. ಒಂದು ಭಾರತ, 2ನೇದು ಬಾಂಗ್ಲಾದೇಶ, 3ನೇದು ಶ್ರೀಲಂಕಾ, 4ನೇದು ಥೈಲ್ಯಾಂಡ್ ಅಂತಂದೇಳಿ. 1997 ಬಂದ ಒಂದು ರಾಷ್ಟ್ರ ಸೇರ್ಪಡೆ ಆಗುತ್ತೆ. ಯಾವ್ದು ಅಂತ ಕೇಳಿದಾಗ ಅಂತಂದ್ರೆ ಮೈನ್ಮಾರ್ ಅಂತೇಳಿ. ನಂತರ 2004 ಅಂತಂದ್ರೆ 2 ರಾಷ್ಟ್ರಗಳು ಸೇರ್ಪಡೆ ಆಗ್ತಾವ. ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ 1ನೇದು ನೇಪಾಳ ಅಂತೇಳಿ. ನಂತರ ಏನಪ್ಪಾ ಅಂದ್ರೆ ಭೂತಾನ್ ಅನ್ನುವಂತ ರಾಷ್ಟ್ರ ಅಂತ ಗೊತ್ತಿರಬೇಕಾಗತ್ತೆ. ಈ ರಾಷ್ಟ್ರಗಳು ಸೇರಿದ ಮೇಲೆ ಅಂದ್ರೆ ಏನಾಗತ್ತಪ್ಪ ಅಂತ ಕೇಳಿದಾಗ ಬಿಮ್ಸ್ಟೆಕ್ ಅಂತೇಳಿ ಏನಪ್ಪಾ ಅಂದ್ರೆ ಮರುನಾಮಕರಣ ಮಾಡಲಾಯ್ತು ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತಂದ್ರೆ ಪ್ರಮುಖವಾಗಿರಪ್ಪ ಅಂತಂದ್ರೆ ಇದು ಒಂದು ಏನಪ್ಪಾ ಅಂತಂದ್ರೆ 7 ರಾಷ್ಟ್ರಗಳೇನಪ್ಪ ಅಂತ ಒಳಗೊಂಡಿರುವಂತಹ ಒಂದು ಏನಾಗಿರಪ್ಪ ಅಂತ ಕೇಳಿದಾಗ ಅಂತಂದ್ರೆ ಪ್ರಾದೇಶಿಕ ಸಂಘಟನೆಯಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. 7 ರಾಷ್ಟ್ರಗಳೇನಪ್ಪ ಅಂದ್ರೆ ಸೇರ್ಕೊಂಡು ಒಂದು ಪ್ರಾದೇಶಿಕ ಒಂದು ಸಂಘಟನೆಯಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತಂದ್ರೆ ಪ್ರಸ್ತುತ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ್ರಿ. ಪ್ರಸ್ತುತ ರಾಷ್ಟ್ರಗಳ ಸಂಖ್ಯೆ ಅಪ್ಪ ಅಂತಂದ್ರೆ 7 ರಾಷ್ಟ್ರಗಳು ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಪ್ರಸ್ತುತ ರಾಷ್ಟ್ರಗಳೇನಪ್ಪ ಅಂದ್ರೆ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಅಂತಂದ್ರೆ 7 ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, 7 ರಾಷ್ಟ್ರ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಈ 7 ರಾಷ್ಟ್ರಗಳೇನಪ್ಪ ಅಂತಂದ್ರೆ ನಾವು ಟ್ರಿಕ್ಸ್ ಮೂಲಕ ಅಂತ ತಿಳಿಸ್ಕೊಡ್ತೀನಿ. 7 ರಾಷ್ಟ್ರಗಳಂತಲ್ಲ ಯಾವ ತರ ನೆನಪಿಸಿಕೊಳ್ಳಬೇಕಂತಂತೇಳಿ. ಓಕೆ, ಎಸ್ ಹಾಗಪ್ಪ ಅಂತಂದ್ರೆ ಇದಕ್ಕೊಂದು ಸೂಪರ್ ಡೂಪರ್ ಆದಂತ ಒಂದು ಏನಪ್ಪ ಅಂದ್ರೆ ಟ್ರಿಕ್ಸ್ ಕೊಡ್ತಾ ಹೋಗ್ತೀನಿ. ಎಸ್ ಪ್ರಿಯ ಸ್ನೇಹಿತರೆ, ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಒಂದು ಟ್ರಿಕ್ಸ್ ಕೊಡ್ತೀನಿ. ಕೋಡ್ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಯಾವ್ದು ಕೋಡ್? MBBS ಇನ್ ಥೈಲ್ಯಾಂಡ್. ಓಕೆ, MBBS ಇನ್ ಥೈಲ್ಯಾಂಡ್ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ನೋಡಿ ಇಂಥವೆಲ್ಲಪ್ಪ ಅಂದ್ರೆ ವಿಶೇಷವಾದ ಏನಪ್ಪ ಅಂತಂದ್ರೆ ನಿಮ್ಮ ಟ್ರಿಕ್ಸ್ ಮೂಲಕ ಏನಪ್ಪ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಓಕೆ ಪ್ರಿಯ ಸ್ನೇಹಿತರೆ, ಏನಂತ ನನ್ನ ಕ್ಲಾಸ್ ಏನಪ್ಪ ಅಂದ್ರೆ ಇಷ್ಟವಾದಲ್ಲಪ್ಪ ಅಂತಂದ್ರೆ ಇದಂತ ನಿಮ್ಮ ಸ್ನೇಹಿತರಿಗೆ ಮತ್ತೇನಪ್ಪ ಅಂದ್ರೆ ಶೇರ್ ಮಾಡಿ. ಯಾರೊಬ್ಬರು ಏನಪ್ಪ ಅಂದ್ರೆ ಹೊಸಬರು ಏನಪ್ಪ ಅಂತಂದ್ರೆ ನನ್ನ ಕ್ಲಾಸ್ ವೀಕ್ಷಣೆ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಪ್ಪ ಅಂತಲ್ಲ ಬೆಲ್ ಐಕಾನ್ ಏನಪ್ಪ ಅಂದ್ರೆ ಒತ್ತಲಿಕ್ಕೆ ಪ್ರಯತ್ನ ಆಗಿರಬೇಕು. ಯಾಕಂತಂದ್ರೆ ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋ ಏನಪ್ಪ ಅಂತಂದ್ರೆ ನಿಮಗೆ ಬಂದು ತಲುಪುತ್ತವೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸ್ನೇಹಿತರೆ, ಇದೇನಪ್ಪ ಅಂದ್ರೆ ನನಗೆ ಈ ಎಕ್ಸಾಮ್ ಅಲ್ಲಿ ಬರ್ತದ ಆ ಎಕ್ಸಾಮ್ ಅಲ್ಲಿ ಬರ್ತದ ಅನ್ನುವಂತ ಡೌಟ್ ಇರಬಾರ್ದು. ಸಿಲೆಬಸ್ ಒಂದೇ ಆಗಿರುತ್ತದೆ. ಇದು ನನ್ನ ಗ್ಯಾರಂಟಿ ಅಂತಂದ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಎಸ್ ಸ್ನೇಹಿತರೆ, ಸಂಘಟನೆಗಳ ಬಗ್ಗೆ ಅಂತಪ್ಪ ಅಂತಂದ್ರೆ ಒಂದಿಲ್ಲ ಒಂದು ಕ್ವಶನ್ ಅಪ್ಪ ಅಂದ್ರೆ ನಿಮ್ಗೆ ಅಂತಂದ್ರೆ ಪ್ರೆಸೆಂಟ್ ಆಗಿರ್ತದ. ಆ ಶೃಂಗ ಸಭೆಗಳಪ್ಪ ಅಂದ್ರೆ ಕೇಳಬಹುದು, ಸ್ಥಾಪಕ ರಾಷ್ಟ್ರ ಕೇಳಬಹುದು, ಸ್ಥಾಪನೆಯಾಗಿದ್ದ ವರ್ಷ ಕೇಳಬಹುದು, ಕೇಂದ್ರ ಕಚೇರಿ ಕೇಳಬಹುದು. ಎಲ್ಲಾ ರಾಷ್ಟ್ರಗಳ ಸಂಘಟನೆಗಳ ಬಗ್ಗೆ ಅಂತಪ್ಪ ಅಂತಂದ್ರೆ ಸವಿಸ್ತಾರವಾಗಿ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಸ್ನೇಹಿತರೆ, ನೋಡಿ ನಾವು ಏನನ್ನು ಓದಬೇಕು ಏನನ್ನು ಬಿಡಬೇಕು ಅನ್ನೋದಪ್ಪ ಅಂದ್ರೆ ಮೊಟ್ಟ ಮೊದಲವಾಗಿ ಅಂತ ತಿಳ್ಕೊಳ್ಳಿ ಬ್ರದರ್ ಸ್ನೇಹಿತರೆ. ಓಕೆ, ಎಸ್ ಸ್ನೇಹಿತರೆ, ಟ್ರಿಕ್ಸ್ ಏನಪ್ಪ ಅಂತ ಕೇಳಿದಾಗ MBBS ಏನಪ್ಪ ಅಂದ್ರೆ MBBS ಏನಪ್ಪ ಅಂದ್ರೆ ಇನ್ ಥೈಲ್ಯಾಂಡ್ ಏನ್ರಿ ಇನ್ ಥೈಲ್ಯಾಂಡ್ ಅಂತ ಗೊತ್ತಿರಬೇಕಾಗುತ್ತೆ. ಥೈಲ್ಯಾಂಡ್. ಓಕೆ, MBBS ಇನ್ ಥೈಲ್ಯಾಂಡ್ ಅಂತ ಗೊತ್ತಿರಬೇಕಾಗತ್ತೆ.
ಎಸ್ ಪ್ಲೇಸ್ ಸ್ನೇಹಿತರೆ ಹಾಗಪ್ಪ ಅಂದ್ರೆ ಅಂತಂದ್ರೆ ಪ್ರಮುಖವಾಗಿರಪ್ಪ ಅಂತಂದ್ರೆ ಎಂ ಅಂದ್ರೆ ಏನಪ್ಪ ಅಂತ ಕೇಳಾಗತ್ತಲ್ರಿ ಮಾಲ್ಡೀವ್ಸ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಮಾಲ್ಡೀವ್ಸ್ ಅಂತ ಗೊತ್ತಿರಬೇಕಾಗತ್ತೆ. ಮಾಲ್ಡೀವ್ಸ್ ಅಂತ ಗೊತ್ತಿರಬೇಕಾಗತ್ತೆ. ಬಿ ಅಂದ್ರೆ ಏನಪ್ಪ ಅಂತ ಕೇಳಾಗತ್ತಲ್ರಿ ಯಾವ್ದಪ್ಪ ಅಂತ ಕೇಳಾಗ ಬಿ ಅಂದ್ರಪ್ಪ ಅಂದ್ರೆ ಬಾಂಗ್ಲಾದೇಶ ಅಂತ ಹೇಳಿ ಬಾಂಗ್ಲಾದೇಶ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ನಂತರ ಇನ್ನೊಂದು ಬಿ ಏನಪ್ಪಾ ಅಂತ ಕೇಳಿದಾಗ ಅಂತಂದ್ರೆ ನಿಮಗೆ ಗೊತ್ತಿರಬೇಕಾಗತ್ತೆ ಭೂತಾನ್ ಅಂತೇಳಿ ಯಾವ್ದು ಭೂತಾನ್ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಎಸ್ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಂದ್ರಿ ಶ್ರೀಲಂಕಾ. ಯಾವ್ದ್ರಿ ಶ್ರೀಲಂಕಾ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಶ್ರೀಲಂಕಾ. ಓಕೆ ರೀ ಹಾಗಪ್ಪ ಅಂತಂದ್ರಿ ಪ್ರಮುಖವಾಗಿ ಏನಪ್ಪ ಅಂತಂದ್ರಿ ಯಾವಪ್ಪ ಅಂತಂದ್ರಿ ಐ ಅಂದ್ರೆ ಏನಪ್ಪ ಅಂತ ಕೇಳಿದಾಗ ಅಂತಂದ್ರಿ ನಮಗೆ ಗೊತ್ತಿರಬೇಕಾಗತ್ತೆ ಯಾವಪ್ಪ ಅಂತ ಕೇಳಿದಾಗ ಇಂಡಿಯಾ. ಯಾವ್ದ್ರಿ ಇಂಡಿಯಾ. ಓಕೆ ಎಸ್ ಪ್ಲೇಸ್ ಇದ್ದಾರೆ ಇಂಡಿಯಾ ಅಂತಂದ್ರೆ ಇಂಡಿಯಾ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಎನ್ ಅಂದ್ರೆ ಏನಪ್ಪ ಅಂತ ಕೇಳಿದಾಗ ನೇಪಾಳ್. ಓಕೆ ಎಸ್ ಎನ್ ಅಂದ್ರೆ ಏನಪ್ಪ ಅಂತ ಕೇಳಿದಾಗ ಅಂತಂದ್ರಿ ನೇಪಾಳ್. ನೇಪಾಳ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ 7ನೇ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ಯಾವ್ದ್ರಿ ಥೈಲ್ಯಾಂಡ್. ಓಕೆ ಎಸ್ ಥೈಲ್ಯಾಂಡ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಥೈಲ್ಯಾಂಡ್ ಅಂತಂದ್ರೆ ಥೈಲ್ಯಾಂಡ್ ಅಂತ ಗೊತ್ತಿರಬೇಕಾಗತ್ತೆ. ನೋಡಿ ಈ ಥೈಲ್ಯಾಂಡ್ ಏನಪ್ಪ ಅಂತಂದ್ರೆ ನಮಗೆ ಎಕ್ಸಾಮ್ ಅಲ್ಲಿ ಅಂತ ಒಂದು ಪ್ರಮುಖವಾಗಿರಪ್ಪ ಅಂತ ಒಂದು ಕ್ವಶನ್ ಬರ್ತಂತ ಗೊತ್ತಿರಬೇಕಾಗತ್ತೆ. ಬಿಳಿಯ ಆನೆಗಳ ನಾಡು ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ಥೈಲ್ಯಾಂಡ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಥೈಲ್ಯಾಂಡ್ ಅಂತ ಕ್ಯಾಪಿಟಲ್ ಯಾವ್ದಪ್ಪ ಅಂತ ಕೇಳಿದಾಗ ಬ್ಯಾಂಕಾಕ್ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಪ್ಲೇಸ್ ಇದೆ ನೋಡಿ ಏನಪ್ಪಾ ಅಂತಂದ್ರೆ ಇದರ ಕೋಡ್ ಏನಪ್ಪಾ ಅಂತಲ್ಲ MBBS ಇನ್ ಥೈಲ್ಯಾಂಡ್ ಅಂತ ಹೇಳಿ ನೋಡಿ ಇಷ್ಟು ಸಿಂಪಲ್ ಏನಪ್ಪಾ ಅಂತಂದ್ರೆ ನಿಮಗೆ ಟ್ರಿಕ್ಸ್ ಮೂಲಕ ಏನಪ್ಪಾ ಅಂತ ಹೇಳ್ತಾ ಇದ್ದೇನೆ. ಇದೇ ತರ ಏನಪ್ಪಾ ಅಂತ ಹೊಸ ಹೊಸ ವಿಡಿಯೋದೊಂದಿಗೆ ಏನಪ್ಪಾ ಅಂತ ನಾನು ಬರ್ತಾ ಇರ್ತಿರ್ತೀನಿ. ನೋಡಿ ನನ್ನ ಚಾನಲ್ ಏನಪ್ಪಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ನಿಮಗೆ ಬಹಳಷ್ಟು ಯೂಸ್ಫುಲ್ ಇದೆ ಅಂತ ಹೇಳಪ್ಪ ಅಂತ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಓಕೆ ಇಷ್ಟೇನಪ್ಪ ಅಂತ ನಿಮಗೆ ಬಿಮ್ಸ್ಟೆಕ್ ರಾಷ್ಟ್ರಗಳ ಬಗ್ಗೆ ಗೊತ್ತಿರಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ ಹಾಗಪ್ಪ ಅಂತಂದ್ರೆ ಯಾರಿಗೇನಪ್ಪ ಅಂತ ಯೂಸ್ ಆಗುತ್ತೆ ಅವ್ರೇನಪ್ಪ ಅಂತ ನೀವು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ ಗೊತ್ತಿರಬೇಕಾಗತ್ತೆ. ಈಗೇನಪ್ಪ ಅಂತಂದ್ರೆ ಪ್ರಸ್ತುತ ಏನಪ್ಪಾ ಅಂತ ನಮ್ಮ ಶೃಂಗ ಸಭೆಗಳಿಗೆ ಏನಪ್ಪ ಅಂತ ಅಧ್ಯಯನ ಮಾಡ್ತಾ ಹೋಗೋಣ ಅಂತ ಗೊತ್ತಿರಬೇಕಾಗತ್ತೆ. ಏನ್ರಿ ಪ್ರಚಲಿತ ಘಟನೆಗಳೇನಪ್ಪ ಅಂತಲ್ಲ ಶೃಂಗ ಸಭೆಗಳಿಂದ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ಅದರಲ್ಲಿ ನೋಡೋಕ್ಕಿಂತ ಮುಂಚೆ ಏನಪ್ಪ ಒಂದ್ಸರಿ ಏನಪ್ಪ ಅಂದ್ರೆ ರಿವಿಷನ್ ಮಾಡ್ಬಿಟ್ಟು ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ ಏನಪ್ಪ ಅಂದ್ರೆ ಸ್ಥಾಪನೆ ಏನಪ್ಪ ಅಂತ ಕೇಳಿದಾಗ 1997 ಜೂನ್ 6 ಅಂತ ಗೊತ್ತಿರಬೇಕು. ಕೇಂದ್ರ ಕಚೇರಿ ಅಂತ ಕೇಳಿದಾಗ ಬಾಂಗ್ಲಾದೇಶದ ಏನಪ್ಪ ಅಂದ್ರೆ ರಾಜಧಾನಿ ಢಾಕಾ ಅಂತ ಗೊತ್ತಿರಬೇಕು. ಸ್ಥಾಪಕ ರಾಷ್ಟ್ರಗಳು ಎಷ್ಟಪ್ಪ ಅಂತ ಕೇಳಿದಾಗ 4 ರಾಷ್ಟ್ರಗಳು ಅಂತ ಗೊತ್ತಿರಬೇಕಾಗತ್ತೆ. ಒಂದನೇದು ಭಾರತ ಅಂತೇಳಿ, ಎರಡನೇದು ಬಾಂಗ್ಲಾದೇಶ ಅಂತೇಳಿ, ಮೂರನೇದು ಶ್ರೀಲಂಕಾ ಅಂತೇಳಿ, ಎಷ್ಟೈತಲ್ಲ ಥೈಲ್ಯಾಂಡ್ ಅಂತ ಗೊತ್ತಿರಬೇಕಾಗತ್ತೆ. ನಂತರ 1997 ಏನಪ್ಪಾ ಅಂತಂದ್ರೆ ಇದು ಎಂತಲ್ಲ 5ನೇ ರಾಷ್ಟ್ರ ಸೇರ್ಪಡೆ ಆಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ ಮೈನ್ಮಾರ್ ಅಂತ ಹೇಳಿ. ನಂತರ ಎಂತಲ್ಲ 2004 ಅಂತಂದ್ರೆ 2 ರಾಷ್ಟ್ರಗಳ ಸೇರ್ಪಡೆ ಆಗತ್ತೆ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಪ್ಪ ಅಂದ್ರೆ ಒಂದೇದು ಯಾವ್ದು 6ನೇ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ನೇಪಾಳ, 7ನೇ ರಾಷ್ಟ್ರ ಯಾವ್ದಪ್ಪ ಅಂತಂದ್ರೆ ಭೂಟಾನ್ ಅಂತ ಹೇಳಿ. ಹಾಗಪ್ಪ ಅಂದ್ರೆ ಪ್ರಸ್ತುತ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಅಂತಂದ್ರೆ 7 ರಾಷ್ಟ್ರಗಳು ಅಂತ ಗೊತ್ತಿರಬೇಕಾಗತ್ತೆ. ಈ 7 ರಾಷ್ಟ್ರಗಳು ಏನಪ್ಪ ಅಂತಂದ್ರೆ ನೆನಪಿಸಿಕೊಳ್ಳಿಕ್ಕೆ ಏನಪ್ಪ ಅಂತಂದ್ರೆ ಒಂದು ಸೂಪರ್ ಡೂಪರ್ ಅಂತ ಟ್ರಿಕ್ಸ್ ಯಾವಪ್ಪ ಅಂತ ಕೇಳಿದಾಗ MBBS ಇನ್ ಥೈಲ್ಯಾಂಡ್. ಓಕೆ ಎಸ್ ಪ್ಲೇಸ್ ಸ್ನೇಹಿತರೆ ಯಾರಪ್ಪ ಅಂದ್ರೆ MBBS ಇನ್ ಥೈಲ್ಯಾಂಡ್ ಅಂತ ಹೇಳಿ. ಓಕೆ ಎಸ್ ಎಂ ಅಂದ್ರೆ ಮಾಲ್ಡೀವ್ಸ್ ಅಂತ ಹೇಳಿ. ನಂತರ ಅಂದ್ರೆ ಬಿ ಅಂದ್ರೆ ಬಾಂಗ್ಲಾದೇಶ ಅಂತ ಹೇಳಿ. ಬಿ ಅಂದ್ರೆ ಇನ್ನೊಂದು ಭೂತಾನ್ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪ ಅಂತಂದ್ರೆ ಎಸ್ ಅಂದ್ರೆ ಏನಪ್ಪ ಅಂತ ಕೇಳಿದಾಗ ಶ್ರೀಲಂಕಾ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪ ಅಂದ್ರೆ ಐ ಅಂದ್ರೆ ಏನಪ್ಪ ಅಂತ ಇಂಡಿಯಾ ಅಂತ ಗೊತ್ತಿರಬೇಕಾಗತ್ತೆ. ಎನ್ ಅಂದ್ರೆ ಏನಪ್ಪ ಅಂದ್ರೆ ನೇಪಾಳ ಅಂತ ಹೇಳಿ. ಕೊನೆಯ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಥೈಲ್ಯಾಂಡ್ ಅಂತ ಹೇಳಿ. ಓಕೆ ಪ್ರಿಯ ಸ್ನೇಹಿತರೆ ಯಾರಿಗಾದ್ರೂ ಅಂತ ಬೇಕಾಗಿತ್ತಂದ್ರೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಓಕೆ ಎಸ್ ಓಕೆ ಎಸ್ ಪ್ರಿಯ ಸ್ನೇಹಿತರೆ ಯಾವ್ದು ಅಂತಂದ್ರೆ ನಮಗೆ ಶೃಂಗ ಸಭೆಗಳಂತ ಗೊತ್ತಿರಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ ಇದೆಲ್ಲ ತಿಳ್ಕೊಂಡ್ರಿ. ಇದು ತಿಳ್ಕೊಂಡ ಮೇಲೆ ಅಂದ್ರೆ ಪ್ರಚಲಿತದಲ್ಲಿ ಹೋಗೋಣ. ಓಕೆ ರೀ ಎಸ್ ಪ್ರಿಯ ಸ್ನೇಹಿತರೆ ಗೊತ್ತಿರಬೇಕಾಗತ್ತ ಶೃಂಗ ಸಭೆಗಳು ಬಿಮ್ಸ್ಟೆಕ್ ರಾಷ್ಟ್ರಗಳಂತ ಶೃಂಗ ಸಭೆಗಳಂತ ಗೊತ್ತಿರಬೇಕಾಗತ್ತೆ. ಆಗ ಬಂದ್ರೆ ನಮಗೆ ಅಂತಂದ್ರೆ ಇಲ್ಲಿ ಶೃಂಗ ಸಭೆಗಳು ಅಂತೇಳಿ ಶೃಂಗ ಸಭೆಗಳು ಅಂತೇಳಿ ಶೃಂಗ ಸಭೆಗಳು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಪ್ರಥಮ ಸಭೆ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇಲ್ಲಿ 2000 4 ಯಾವ ದೇಶದಲ್ಲಿ ಜರುಗಿತು ಅಂತ
ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್. ಯಾವ್ದ್ರಿ? ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್. ಓಕೆ, ಥೈಲ್ಯಾಂಡ್ ದೇಶದ ಯಾವ್ದಪ್ಪ ಅಂತ ಕೇಳಿದಾಗ ಬ್ಯಾಂಕಾಕ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂದ್ರೆ ಅಂತಂದ್ರೆ 2018ರಲ್ಲಿ ಓಕೆ 2018ರಲ್ಲಿ ಬಂದ್ರೆ ಅಂತಂದ್ರೆ ಯಾವ್ದ್ರಿ? ನೇಪಾಳ ದೇಶದ ಕಠ್ಮಂಡು. ಓಕೆ, ನೇಪಾಳ ದೇಶದ ಏನಪ್ಪಾ ಅಂತಂದ್ರೆ ಕ್ಯಾಪಿಟಲ್ ಯಾವ್ದಪ್ಪ ಅಂತ ಕೇಳಿದಾಗ ಕಠ್ಮಂಡು ಅಂತ ಹೇಳಿ. ಓಕೆ, ಕಠ್ಮಂಡು ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿರಪ್ಪ ಅಂತಂದ್ರೆ 2022 ಅಂತ ಗೊತ್ತಿರಬೇಕಾಗತ್ತೆ. 2022ನೇ ಏನಪ್ಪಾ ಅಂತಂದ್ರೆ ಸರ್ ಶೃಂಗಸಭೆ ಎಲ್ಲಿ ನಡೀತಪ್ಪ ಅಂತ ಕೇಳಿದಾಗ ಶ್ರೀಲಂಕಾ ದೇಶದ ಕೊಲಂಬೋ ಅಂತ ಗೊತ್ತಿರಬೇಕಾಗತ್ತೆ. ಯಾವುದು? ಶ್ರೀಲಂಕಾ ದೇಶದ ಕೊಲಂಬೋ ಅಂತ ಹೇಳಿ. ಓಕೆ, ಶ್ರೀಲಂಕಾ ದೇಶದ ಕೊಲಂಬೋ ಅಂತ ಗೊತ್ತಿರಬೇಕಾಗತ್ತೆ. ಕೊಲಂಬೋ ಅಂತ ಗೊತ್ತಿರಬೇಕಾಗತ್ತೆ. ಇಸ್ ದ ವೆರಿ ಇಂಪಾರ್ಟೆಂಟ್. 2025ರಲ್ಲಿ ಎಲ್ಲಿಪ್ಪ ಅಂತ ಜರುಗಲಿದೆ ಅಂತ ಕೇಳಿದಾಗ ಅಂತಂದ್ರೆ ಬಾಂಗ್ಲಾದೇಶ. ಓಕೆ, 2025 ಅಂತಂದ್ರೆ ಬಾಂಗ್ಲಾದೇಶ್. ಓಕೆ, ಬಾಂಗ್ಲಾದೇಶದಲ್ಲಿ ಎಂತೆಲ್ಲ ಜರುಗಲಿದೆ ಅಂತ ಗೊತ್ತಿರಬೇಕಾಗತ್ತೆ. ನೋಡಿ 2004ರಲ್ಲಿ ಥೈಲ್ಯಾಂಡ್ ಏನಪ್ಪಾ ಅಂದ್ರೆ ಬ್ಯಾಂಕಾಕ್ ಅಂತ ಗೊತ್ತಿರಬೇಕು. ನೋಡ್ರಿ ಇಲ್ಲಿ ಏನಪ್ಪಾ ಅಂತ ನಿಮ್ಗೆ ಕೇಳ್ತಾ ಹೋಗ್ತಾನೆ ಯಾವ ಸಿಟಿಯಲ್ಲಿ ಜರುಗಿತು ಅಂತ ಕೇಳ್ತಾನೆ. ನೋಡ್ರಿ ಅಲ್ಲಿ ಏನಪ್ಪಾ ಅಂತ 545 BS ಅಂತ ಕೇಳಿದ ಯಾವ್ದಪ್ಪ ಅಂತಂದ್ರೆ ಜಪಾನ್ ದೇಶದಲ್ಲಿ ಎಂತೆಲ್ಲ ಜರುಗಿತ್ತು. ಆದ್ರೆ ಅಂದ್ರೆ ಜಪಾನ್ ದೇಶದಲ್ಲಿ ಅಂದ್ರೆ ಯಾವ ಸಿಟಿಯಲ್ಲಿ ಜರುಗಿತ್ತು ಅಂತ ಕೇಳ್ತಾನ್ರಿ. ಯಾವಪ್ಪ ಅಂತಂದ್ರೆ ನಮ್ಗೆ ಎಂತೆಲ್ಲ ಗೊತ್ತಿರಬೇಕಾಗತ್ತೆ ಹಿರೋಶಿಮಾ ಅಂತ ಗೊತ್ತಿರಬೇಕಾಗತ್ತೆ ಅದು. ಓಕೆ, ಹಿಂದಿನ ವಿಡಿಯೋಗಳಲ್ಲಪ್ಪ ಅಂತಂದ್ರೆ ನಿಮ್ಗೆ ಅಂತಂದ್ರೆ ತಿಳಿಸ್ಕೊಟ್ಟಿದ್ದೇನೆ. ನನ್ನ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ಎಲ್ಲಾ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಏನಪ್ಪಾ ಅಂತಂದ್ರೆ ನೋಡ್ರಿ 2024ರಲ್ಲಿ ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ ದಲ್ಲಿ ನಡೀತು. ಎಷ್ಟು 2018 ನೇಪಾಳ ದೇಶದ ಕಠ್ಮಂಡು ಅಂತ ಗೊತ್ತಿರಬೇಕಾಗತ್ತೆ. 2022 ಶ್ರೀಲಂಕಾ ಕೊಲಂಬೋ ಅಂತಂದ್ರೆ ನೇರವಾಗಿರಪ್ಪ ಅಂತಂದ್ರೆ ಈಗ ಶೃಂಗಸಭೆ ಎಲ್ಲಿ ಜರುಗಲಿದೆಪ್ಪ ಅಂತ ಕೇಳಿದಾಗ 2025 ಅಂದ್ರೆ ಬಾಂಗ್ಲಾದೇಶದಲ್ಲಿ ಅಂತ ಜರುಗಲಿದೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸ್ನೇಹಿತರೆ, ನೋಡಿ ಏನಪ್ಪಾ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬಂದ ಯಾರಾದ್ರೂ ಹೊಸಬ್ರು ಏನಪ್ಪಾ ಅಂದ್ರೆ ವೀಕ್ಷಣೆ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅದೇನಪ್ಪ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಅಂತ ಪ್ರಯತ್ನ ಆಗಿರ್ಬೇಕು. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ. ನಿಮ್ಗೆ ಸೈನ್ಸ್ ಆಗಿರ್ಬೋದು, ಇತಿಹಾಸ ಆಗಿರ್ಬೋದ್ರಿ, ನಿಮ್ಗೇನಪ್ಪ ಅಂದ್ರೆ ಮತ್ತೇನಪ್ಪ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ ಆಗಿರ್ಬೋದ್ರಿ. ಓಕೆ, ನಿಮ್ಗೆ ಎಕ್ಸಾಮ್ಗೆ ಏನ್ ಬೇಕಾಗತ್ತೆ ಅದನ್ನೆಲ್ಲ ಸಂಪೂರ್ಣವಾದಂತಪ್ಪ ಅಂತಂದ್ರೆ ನಾನು ಎಂತಲ್ರಿ ಕ್ಲಾಸಸ್ಗಳು ಮಾಡ್ತಾ ಇದ್ದೀನಿ ಅಂತ ಹೇಳ್ತೆ. ಯಾರಿಗಾರಪ್ಪ ಅಂತಲ್ರಿ ಏನಪ್ಪಾ ಅಂತಲ್ಲ ಕೋರ್ಸಸ್ಗಳಂತಲ್ಲ ತೆಗೆದುಕೊಳ್ಬೇಕು ನೇರವಾಗಿನಪ್ಪ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಸಂಪರ್ಕ ಮಾಡಬಹುದು ನೀವು. ಓಕೆ, ನನ್ನ ಕಾಂಟ್ಯಾಕ್ಟ್ ನಂಬರ್ ಏನಪ್ಪಾ ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಎಸ್ ಸ್ನೇಹಿತರೆ, ನೋಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಏನಪ್ಪಾ ಅಂತಂದ್ರೆ 9588883241 ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಸ್ನೇಹಿತರೆ, ಈ ನಂಬರ್ಗೆ ಏನಪ್ಪಾ ಅಂತ ನೀವು ಕರೆ ಮಾಡಬಹುದು. ಕರೆ ಮಾಡಿರಪ್ಪ ಅಂತ ಕ್ಲಾಸಸ್ಗಳು ತೆಗೆದುಕೊಳ್ಳಬಹುದು. ಎಸ್ ಸ್ನೇಹಿತರೆ, ಯಾರಿಗೆ ಬರದೇ ಆಗ್ತಿದ್ದಾರಪ್ಪ ಅಂತಂದ್ರೆ ನಿಮ್ಗೆಲ್ಲ ಏನಪ್ಪ ಅಂದ್ರೆ ಬಡ ವಿದ್ಯಾರ್ಥಿಗಳಪ್ಪ ಅಂತಂದ್ರೆ ಇದನ್ನು ಶೇರ್ ಮಾಡಬೇಕು. ಶೇರ್ ಮಾಡಿ ಅವರಿಗೂ ಕೂಡ ಏನಪ್ಪಾ ಅಂತ ಹೆಲ್ಪ್ ಆಗುತ್ತಾರೆ ಅಂತ ಮಾಡ್ಬೇಕಂತ ಹೇಳಿ ನನ್ನ ಕ್ಲಾಸಿಗೆ ಏನಪ್ಪಾ ಅಂತ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.